ನನ್ನ ಪ್ರೀತಿಯ ಬಂಧು ಮಿತ್ರರೇ, ಎಲ್ಲರಿಗೂ ನಮಸ್ಕಾರ. ಆಳ್ನಾವರ ದಾಂಡೇಲಿ ನಡುವೆ ರೈಲು ಸಂಚಾರ ಪ್ರಾರಂಭವಾಗಲಿದೆ. ದಾಂಡೇಲಿ ಆಳ್ನಾವರ ರೈಲು ಮಾರ್ಗವು ಉತ್ತರ ಕನ್ನಡ ಜಿಲ್ಲೆಯ ಮೊದಲ ರೈಲು ಮಾರ್ಗ ಆಗಿದೆ. ಮೀಟರ್ ಗೇಜ್ನಿಂದ ಬ್ರಾಡ್ ಗೇಜ್ ಆಗಿ ಬದಲಾದ ಮೇಲೆ ನಿಂತುಕೊಂಡಿತ್ತು. ಆಮೇಲೆ ಕೋವಿಡ್-19 ಬಂತು. ಆಗ 1 ವರ್ಷ ಮತ್ತೆ ಓಡಲಿಲ್ಲ. ಈಗ ವಿದ್ಯುತ್ ಚಾಲಿತ ಮಾರ್ಗಕ್ಕೆ ಕೆಲಸ ಆರಂಭಿಸಿದೆ. ದಾಂಡೇಲಿ ರೈಲು ನಿಲ್ದಾಣದ ಹತ್ತಿರ ವಿದ್ಯುತ್ ಕಂಬಗಳನ್ನು ಹಾಕಿ ವಿದ್ಯುತ್ ತಂತಿ ಜೋಡಿಸಿ ವಿದ್ಯುತ್ ಚಾಲಿತ ರೈಲು ಸಂಚಾರಕ್ಕೆ ಅನುಕೂಲ ಮಾಡಿ ಡಬಲ್ ಟ್ರ್ಯಾಕ್ ಅಂದರೆ ಜೋಡಿ ಹಳಿ ಸಂಪರ್ಕ ಅಳವಡಿಸಲಾಗಿದೆ. ಕೇಂದ್ರ ರೈಲ್ವೆ ಸಚಿವಾಲಯ ಈ ಚಿಕ್ಕ ರೈಲು ಮಾರ್ಗದಲ್ಲಿ ಡೆಮೋ ಅಂದರೆ ಬಹಿರಂಗವಾಗಿ ಓಡಿಸಲು ಅನುಮತಿ ನೀಡಿದೆ. ಓದುವ ಮಕ್ಕಳಿಗೆ, ಕೆಲಸಕ್ಕೆ ಹೋಗುವವರಿಗೆ, ವ್ಯಾಪಾರ ಮಾಡುವವರಿಗೆ ಅನುಕೂಲ ಆಗುತ್ತದೆ. ಈ ರೈಲಿನಿಂದ ಉತ್ತರ ಕರ್ನಾಟಕದ ಜನರಿಗೆ ಸಂಪರ್ಕ ಕಲ್ಪಿಸುತ್ತದೆ. ರೈಲು ಮಾರ್ಗ 26 ಕಿಲೋಮೀಟರ್ ಇದ್ದು 3 ನಿಲ್ದಾಣಗಳು ಬರುತ್ತವೆ. ದಾಂಡೇಲಿ ಶಿಕ್ಷಣ ಕೇಂದ್ರ ಆಗಿರುವುದರಿಂದ ಹುಬ್ಬಳ್ಳಿ, ಗೋವಾ, ಮುಂಬೈ ಮಾರ್ಗವಾಗಿ ಆಳ್ನಾ ಜಂಕ್ಷನ್ಗೆ ಸಂಪರ್ಕಿಸುತ್ತದೆ. ಪ್ರತಿದಿನ 2 ಟ್ರಿಪ್, ರಾತ್ರಿ 1 ಟ್ರಿಪ್ ರೈಲು ಸಂಚಾರ ನಡೆಸಲಿದೆ. ಆಳ್ನಾವರದಿಂದ ಬೆಳಗ್ಗೆ 5 ಗಂಟೆ 30 ನಿಮಿಷಕ್ಕೆ, ಸಂಜೆ 7:40ಕ್ಕೆ 45 ನಿಮಿಷಕ್ಕೆ ದಾಂಡೇಲಿ ತಲುಪುತ್ತದೆ. ದಾಂಡೇಲಿಯಿಂದ ಬೆಳಗ್ಗೆ 6:45, 8:40, ರಾತ್ರಿ 8:30ಕ್ಕೆ ರೈಲು ಹೊರಡಿ 45 ನಿಮಿಷಕ್ಕೆ ಆಳ್ನಾ ಸೇರುತ್ತದೆ. 1918ರಲ್ಲಿ ಮದ್ರಾಸ್ ಸದರನ್ ಮಹಾರಾಷ್ಟ್ರ ರೈಲ್ವೆ ವ್ಯವಸ್ಥೆ ಆಳ್ನಾವರದಿಂದ ಅಂಬೇವಾಡಿಗೆ ಮೀಟರ್ ಗೇಜ್ ಹಳಿ ನಿರ್ಮಿಸಿತು. ಈ ರೈಲು ಸೇವೆ ಪ್ರಾರಂಭ ಆದರೆ ದಾಂಡೇಲಿ, ಹಳಿಯಾಳ, ಜೋಯಿಡಾ, ಯಲ್ಲಾಪುರದ ಜನರಿಗೆ ದೊಡ್ಡ ಅನುಕೂಲವಾಗಲಿದೆ. ಪ್ರವಾಸಕ್ಕೆ ಹೋಗುವವರಿಗೆ ಅನುಕೂಲ ಆಗುತ್ತದೆ. ವೀಕ್ ಎಂಡ್ ಅಂದರೆ ವಾರದ ಅಂತ್ಯದಲ್ಲಿ ಬೆಂಗಳೂರು ಮತ್ತು ಮುಂಬೈಯಿಂದ 2,000ಕ್ಕೂ ಹೆಚ್ಚು ಪ್ರವಾಸಿಗರು ರಸ್ತೆಯ ಮಾರ್ಗವಾಗಿ ಬರುತ್ತಾರೆ. ಈ ರೈಲು ಮಾರ್ಗ ಪ್ರಾರಂಭ ಆದರೆ ಅಲ್ಲಿಯ ಜನರಿಗೆ, ಪ್ರವಾಸಿಗರಿಗೆ ಅನುಕೂಲ ಆಗುತ್ತದೆ. ಇದರಿಂದ ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿಗೆ ಪ್ರಯಾಣಿಸಬಹುದಾಗಿದೆ. ಮೊದಲು 4 ನಿಲ್ದಾಣಗಳಿದ್ದವು: ಗೋಗಟೆವಾಡಿ, ಶಿಂದಗೇರಿ, ಅಂಬೇವಾಡಿ, ದಾಂಡೇಲಿ. ಮೊದಲು ಈ ಮಾರ್ಗವನ್ನು ಕಾಡಿನ ಮರಗಳನ್ನು ಸಾಗಿಸಲು ಬಳಸುತ್ತಿದ್ದರು. ಆಗ ಇದು ಬರೀ ಹಳಿಗಳ ಮೇಲೆ ಹೋಗುತ್ತಿದ್ದವು. 1994ರಲ್ಲಿ ಪ್ರಯಾಣಿಕರ ರೈಲು ಆರಂಭ ಆದವು. ಪ್ರಯಾಣಿಕರು ಪ್ರಯಾಣ ಮಾಡುವಾಗ ನಾವು ಕುಳಿತುಕೊಳ್ಳುವ ಜಾಗ ಆಗಲಿ, ನಾವು ಬಳಸುವ ಶೌಚಾಲಯ ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಬೇರೆಯವರಿಗೆ ತೊಂದರೆ ಆಗದಂತೆ ಅರಿವು ಮಾಡಿಕೊಳ್ಳಬೇಕು. ಆಳ್ನಾವರ ದಾಂಡೇಲಿ ರೈಲಿಗೆ ಶುಭವಾಗಲಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.